you about how faith works. ನಾನು ವಿಶ್ವಾಸ ಹೇಗೆ ಕೆಲಸ ಮಾಡುತ್ತದೆ ಎಂಬುದಕ್ಕೆ ತಿಳಿಸಿಕೊಡ್ತೇನೆ. In English, the word faith works is two independent words. ಇಲ್ಲಿ ಆಂಗ್ಲ ಭಾಷೆಯಲ್ಲಿ faith work ಅಂದ್ರೆ ಎರಡು ವಿಧವಾದ ಪದಗಳದು. So you can say faith works. ನೀವು ಹೇಳ್ಬೋದು ವಿಶ್ವಾಸ ಕೆಲಸ ಮಾಡ್ತದೆ. Or you can say faith and works. ಇಲ್ಲಾಂದ್ರೆ ವಿಶ್ವಾಸ ಮತ್ತು ಕೆಲಸ. That means faith needs an amount of work from our side. ಅದರ ಅರ್ಥ ಅಂದ್ರೆ ವಿಶ್ವಾಸಕ್ಕೆ ನಿಮ್ಮ ಕಡೆಯಿಂದ ಒಂದು ಕಾರ್ಯ ಮತ್ತು ಕ್ರಿಯೆ ಅವಶ್ಯಕತೆ ಇದೆ. So faith is not I believe, faith is action. ನೀವು ವಿಶ್ವಾಸ ಎಂಬುದು ನಾನು ನಂಬುತ್ತೇನೆ ಎಂಬುದಲ್ಲ, ವಿಶ್ವಾಸ ಎಂಬುದು ನನ್ನ ಕ್ರಿಯೆ ಮತ್ತು ನನ್ನ ಕಾರ್ಯಗಳನ್ನು ಸೂಚಿಸುತ್ತದೆ. So I can tell you that faith, when you say I believe, it is not fully faith, because faith leads to action. ಇಲ್ಲಿ ವಿಶ್ವಾಸ ಎಂದರೆ ನಾನು ಬೇರೆ ನಂಬುತ್ತೇನೆ ಮಾತ್ರವಲ್ಲ, ಯಾಕಂದ್ರೆ ಅದು ಹೇಳಿದ್ರೆ ಮಾತ್ರ 50% ಮಾತ್ರ ವಿಶ್ವಾಸ, ಆದರೆ ವಿಶ್ವಾಸ ಸಂಪೂರ್ಣವಾಗುವುದು ನಿಮ್ಮ ಕ್ರಿಯೆಗಳಿಂದ ಕೂಡ. And we remember Genesis chapter 12, we have not gotten there as yet, the story of Abraham. The Lord said, leave your father's house and then go to a place where I will show you. ನೀವು ಆದಿಕಾಂಡ 12ರಲ್ಲಿ ನಿಮ್ಗೆ ಗೊತ್ತಿದೆ, ಅಬ್ರಹಾಮನು ದೇವರು ಹೇಳ್ತಾರೆ, ನಿನ್ನ ತಂದೆ ತಾಯಿ ಅಥವಾ ನಿನ್ನ ಸಂಬಂಧಿಕರನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ಎಂಬುದಾಗಿ ದೇವರು ಹೇಳ್ತಾರೆ. And so if he says, Lord, I thank you, I believe you are sending me to make me a blessing, I believe, today we will not be talking about Abraham. ಒಂದು ವೇಳೆ ಅಬ್ರಹಾಮನ ಅದು ಕೇಳಿದ ತಕ್ಷಣ ಯಾವುದು ದೇವರನ್ನ ನಂಬುತ್ತೇನೆ ಅಂತ ಬರೀ ಹೇಳ್ತಾ ಇದ್ರೆ, ಅವನು ಹೋಗದೆ ಹೇಳ್ತಾನೆ ಇದ್ರೆ ಈ ದಿನ ನಾವು ಅವನ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ನಾವು. As a matter of fact, the whole plan of salvation would have been in jeopardy, because it all depended on Abraham, and Jesus came in the lineage of David, Abraham and all these patriarchs. ಇದು ಎಷ್ಟುವರೆಗೂ ಗೊಂದಲ ಆಗ್ತಿತ್ತು ಅಂದ್ರೆ ನಮ್ಮ ರಕ್ಷಣೆ ಕೂಡ ತಡೆ ಆಗ್ತಿತ್ತು. ಯಾಕಂದ್ರೆ ಅಬ್ರಹಾಮನು ಬರೀ ದೇವ್ರ ಮಾತು ಕೇಳಿಸ್ಕೊಂಡು ಅಲ್ಲೇ ಇದ್ದಿದ್ರೆ, ಬರೀ ನಾನು ನಂಬ್ತೇನೆ ಅಂತ ಹೇಳ್ಬಿಟ್ಟು ಇದ್ದಿದ್ರೆ ಯೇಸು ಕ್ರಿಸ್ತನ ಬರಕ್ಕೆ ಸಾಧ್ಯ ಆಗ್ತಿಲ್ಲ, ಅವನ ಸಂತತಿ ಉತ್ಪತ್ತಿ ಆಗ್ತಿರ್ಲಿಲ್ಲ, ಮತ್ತೆ ರಕ್ಷಣೆ ಕೂಡ ತಡೆ ಆಗ್ತಿತ್ತು. So today I want to let you know that faith is action. ನಾನು ಹೇಳ್ತೀನಿ, ವಿಶ್ವಾಸ ಸಂಪೂರ್ಣವಾಗುವುದು ಕ್ರಿಯೆಯಿಂದಲೇ. So every time you put your faith into action, that is genuine and true faith. ನೀವು ಯಾವಾಗ ನೀವು ವಿಶ್ವಾಸವನ್ನು ಕ್ರಿಯೆ ಮುಖಾಂತರ ತೋರಿಸ್ತೀರೋ ಅದು ನಿಜವಾದ ವಿಶ್ವಾಸ. Today I want to ask you to turn to the book of Romans chapter number 12 verse number 3. ರೋಮಪುರದವರಿಗೆ 12ನೇ ಅಧ್ಯಾಯ 3ನೇ ವಾಕ್ಯ. And I'm going to read the very last line. ಕೊನೆಯ ವಾಕ್ಯವನ್ನು ನಾವು ಓದೋಣ. For God has dealt to each one a measure of faith. ಇಲ್ಲಿ ದೇವರು ಪ್ರತಿಯೊಬ್ಬನಿಗೆ ಅವನವನ ವಿಶ್ವಾಸದ ಪ್ರಮಾಣಕ್ಕನುಸಾರ ಕೊಟ್ಟಂತೆ. So in other words, the right translation would be this: God has given to each one of us the measure of faith. ಇಲ್ಲಿ ಸರಿಯಾದ ಭಾಷಾಂತರ ಪ್ರಕಾರ ದೇವರು ಅವನವನ ವಿಶ್ವಾಸಕ್ಕೆ ತಕ್ಕ ಹಾಗೆ, ಅದರ ಮಿತಿಗೆ ತಕ್ಕ ಹಾಗೆ ದೇವರು ಅವತನ್ನು ಕೊಡ್ತಾನೆ. Again, this needs to be understood very clearly. ಇದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. We made a mention yesterday that we are not operating in basically our faith, we are operating in the faith of Christ working through us. ನಾನು ಕಳೆದ ದಿನಗಳಲ್ಲಿ ಹೇಳಿದೆ, ನಾವು ಕಾರ್ಯ ಮಾಡುವುದು ನನ್ನ ವಿಶ್ವಾಸದಲ್ಲ, ನಾವು ಕಾರ್ಯ ಮಾಡುವುದು ಯೇಸು ಕ್ರಿಸ್ತನ ವಿಶ್ವಾಸದಲ್ಲಿ. So the operation of faith is not about how much I work faith, it is about how much I let the Lord work his faith through me. ನಾನು ಇಲ್ಲಿ ಮುಖ್ಯ ಕಾರ್ಯ ಅಂದ್ರೆ ನಾನು ಎಷ್ಟು ವಿಶ್ವಾಸವನ್ನು ಕ್ರಿಯೆಯಾಗಿ ಇಟ್ಕೋತೀನಿ ಅನ್ನೋದಲ್ಲ, ನಾನು ಎಷ್ಟು ಆತನ ವಿಶ್ವಾಸ ನನ್ನ ಮುಖಾಂತರ ನಾನು ಅನುಮತಿ ಕೊಡ್ತೇನೆ ಎಂಬುದಾಗಿ ಮುಖ್ಯವಾದ ಕಾರ್ಯ. So the Lord Jesus Christ gives us his faith. ತನ್ನ ವಿಶ್ವಾಸ ನಮಗೆ ಕೊಡ್ತಾನೆ. And therefore I cannot get 10 ounces of faith and somebody gets 20 ounces of faith. It will not be fair on the part of the Lord. ಹೀಗಾಗಿ ದೇವಕುಮಾರನ್ ತನ್ನ ನಂಬಿಕೆ ಕೊಡಬೇಕಾದ್ರೆ ಒಬ್ಬನಿಗೆ 10ರಷ್ಟು, ಇನ್ನೊಬ್ಬನಿಗೆ 20ರಷ್ಟು, ಒಬ್ಬನಿಗೆ 30ರಷ್ಟು ಕೊಟ್ರೆ ಅದು ಸರಿಯಾದ ಅಳತೆ ಅಲ್ಲ. But the true translation says he's given us the measure of faith. In other words, all of us have got the same measure given to us. ಇಲ್ಲಿ ನಿಜವಾದ ಭಾಷಾಂತರ ಹೇಳ್ತೇವೆ, ತನ್ನ ಪ್ರಮಾಣದಷ್ಟು ಅಂದರೆ ಅಳತೆಯಷ್ಟು ವಿಶ್ವಾಸವನ್ನು ಕೊಟ್ಟಿದ್ದಾನೆ. That's very important. ಅದು ತುಂಬಾ ಮುಖ್ಯವಾಗಿದೆ. He's not measured and given you, okay, Sunday I think you need only 30% faith. You can take 30%, but John, you need 70% faith. I will give you 70% faith. David, I give you 100% faith. No. Everybody, it is given the measure of faith. ಇಲ್ಲಿ ದೇವರು ಹೇಳಿಲ್ಲ, ಅಪ್ಪ ನಿನಗೆ 30ರಷ್ಟು ಕೊಡ್ತೇನೆ, ನಿನಗೆ ಅಷ್ಟೇ ಸಾಕು, ಇನ್ನೊಬ್ಬನಿಗೆ 50 ಕೊಡ್ತೇನೆ, ಇನ್ನೊಬ್ಬನಿಗೆ 70 ಕೊಡ್ತೇನೆ ಅಂತ ಹೇಳಿಲ್ಲ. ದೇವರು ಹೇಳ್ತಾನೆ ಅಳತೆಯಷ್ಟು, ಸರಿಯಾದ ಅಳತೆಯಷ್ಟು ದೇವರು ಕೊಟ್ಟಿದ್ದಾರೆ. So in other words, when we stand before God, God has given all of us his faith, the same measure. ಇಲ್ಲಿ ನೀವು ಇನ್ನೊಂದು ಬಾರಿ ಹೇಳ್ಬೇಕಾದ್ರೆ, ದೇವರ ಮುಂದೆ ನೀವು ನಿಂತಾಗ ಆತನು ತನ್ನ ವಿಶ್ವಾಸವನ್ನು ಎಲ್ಲರಿಗೆ ಸಮಾನ ಅಳತೆಯಲ್ಲಿ ಅಂದ್ರೆ ಸರಿಯಾದ ಮಟ್ಟದಲ್ಲಿ ದೇವರು ಕೊಟ್ಟಿದ್ದಾರೆ. So the Christian life is how much of his faith I will exhibit through my life. ಅಲ್ಲಿ ಮುಖ್ಯವಾದ ಕಾರ್ಯ ಅಂದರೆ ನಾನು ಎಷ್ಟು ಆ ಕೊಡಲ್ಪಟ್ಟ ವಿಶ್ವಾಸದಲ್ಲಿ ನಾನು ಎಷ್ಟು ತೋರಿಸ್ಕೊಡ್ತೇನೆ ಎಂಬುದು ಮುಖ್ಯ. Look at a big, huge, massive dam. ಒಂದು ಡ್ಯಾಮ್ ನೋಡಿ, ಸೇತುವೆ ನೋಡಿ, ದೊಡ್ಡ ಸೇತುವೆ ನೋಡ್ತಿರಲ್ಲ, you can open a small
window and let only a little water come out. ನೀವು ಒಂದು ಚಿಕ್ಕ ಕಿಟಕಿಯನ್ನು ಅಥವಾ ಬಾಗಿಲನ್ನು ತೆರೆದು ಬಿಟ್ರೆ ನೀರು ಬರ್ತದೆ, ಸ್ವಲ್ಪ ನೀರು ಬರ್ತದೆ. But if you open all the windows, all the water gushes forth. ನೀವು ಎಲ್ಲಾ ಬಾಗಿಲುಗಳ ನೀರಿನ ಬಾಗಿಲು ತೆಗೆದು ಬಿಟ್ರೆ ಎಲ್ಲ ನೀರು ಸಹ ಬರ್ತದೆ ಅಲ್ಲಿ. The water content is the same. ಅಲ್ಲಿ ನೀರು ಒಂದೇ. But how much you let out is different. ಆದ್ರೆ ಎಷ್ಟು ನೀರನ್ನ ಬಿಡ್ತೀರ ಅನ್ನೋದು ನಿಮ್ಮ ಕೈಯಲ್ಲಿದೆ. So our spirit man has the faith of Christ. ನಮ್ಮ ಆತ್ಮಿಕ ಮನುಷ್ಯನು ಯೇಸುವಿನ ವಿಶ್ವಾಸವನ್ನು ಹೊಂದಿದ್ದಾನೆ. But our soulish man should understand the works of Christ and let this faith work in and through us. ಆದರೆ ನಮ್ಮ ಆತ್ಮಿಕ ಮನುಷ್ಯನು ಯೇಸು ಕ್ರಿಸ್ತನ ವಿಶ್ವಾಸವನ್ನು ಅರ್ಥ ಮಾಡಿಕೊಂಡು ಅದರ ಪ್ರಮಾಣಕ್ಕೆ ತಕ್ಕ ಹಾಗೆ ಅವನು ಕಾರ್ಯವಾಗಿ ಅದನ್ನು ತೋರಿಸಿಕೊಡಬೇಕು. And in the Bible it's quite interesting, there are two portions of scripture. ಇಲ್ಲಿ ಎರಡು ವಿಧವಾದ ವಾಕ್ಯ ಭಾಗಗಳನ್ನು ನೋಡಬಹುದು ನಾವು. Where the Lord said, "Great is your faith." ಅಲ್ಲಿ ದೇವರು ಹೇಳ್ತಾರೆ ನಿನ್ನ ನಂಬಿಕೆ ಮಹತ್ವವಾದ ದೊಡ್ಡದ ನಂಬಿಕೆ. Why did he appreciate faith? ಯಾಕೆ ಆತನು ನಂಬಿಕೆ ವಿಶ್ವಾಸವನ್ನು ಹೊಗಳ್ತಾ ಇದ್ದಾರೆ? Because he says, "What I have given you, you have used it adequately. I appreciate your effort to use the faith I have given you." ದೇವರು ಹೇಳ್ತಾರೆ ನಾನು ಕೊಟ್ಟ ವಿಶ್ವಾಸವನ್ನು ಸರಿಯಾಗಿ ನೀವು ಉಪಯೋಗಿಸಿಕೊಂಡಿದ್ಯಾ, ಆ ಉಪಯೋಗಿಸಿದ ಕಾರಣಕ್ಕಾಗಿ ನಾನು ನಿನ್ನನ್ನು ಹೊಗಳ್ತೇನೆ ಎಂಬುದಾಗಿ ಹೇಳ್ತಾರೆ. Let's go to the book of Matthew's Gospel, chapter number 8. ಮತ್ತಾಯನ 8ನೇ ಅಧ್ಯಾಯ And reading from verse number 5. 5ನೇ ವಾಕ್ಯದಿಂದ. Two portions of scripture, ಎರಡು ವಿಧವಾದ ವಾಕ್ಯಗಳು, but very similar in its content. ಆದರೆ ಅದರ ಸಾರಾಂಶ ಒಂದೇ ಆಗಿದೆ. Because both of these people we are talking about ನಾನು ಈ ಮಾತಾಡಿರುವ ಎರಡು ವಿಧವಾದ ವ್ಯಕ್ತಿಗಳು were not Jews. ಅವರು ಯಹೂದ್ಯರಾಗಿಲ್ಲ. It was interesting that God came, the plan of God was to come to the Jews first and then overflow to the Gentiles. ಇಲ್ಲಿ ದೇವರ ಯೋಚನೆ ಹೆಂಗಿತ್ತಂದ್ರೆ ಮೊದಲು ಯಹೂದ್ಯರಲ್ಲೂ ನಂತರ ಅನ್ಯ ಜನಗಳಲ್ಲಿ ರಕ್ಷಣೆ ಉಂಟಾಗಬೇಕೆಂದು ಆತನು ಯೋಚನೆ ಮಾಡಿದ್ದನು. But it's an interesting fact to note that the Gentiles got it, but sometimes the Jews missed it. ಆದರೆ ಆಸಕ್ತಿಕರದ ವಿಷಯ ಏನಂದ್ರೆ ಅನ್ಯ ಜನರು ಮೊದಲು ರಕ್ಷಣೆ ಪಡೆದುಕೊಬಿಟ್ರು, ಆದ್ರೆ ಯಹೂದ್ಯರು ಅದನ್ನ ನಿರಾಕರಿಸ್ತಾ ಇದ್ದಾರೆ ಕೆಲವೊಂದು ಬಾರಿ. So keep that in your mind as we go through these scriptures. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ನಾವು ಓದ್ತಾ ಇರೋಣ. Okay, Matthew's Gospel, chapter number 8, reading from verse number 5. ಮತ್ತೆ 8 ಮತ್ತೆ 5. Now when Jesus had entered Capernaum, a centurion came to him pleading with him, saying, "Lord, my servant is lying at home paralyzed, dreadfully tormented." ಇದಾದ ಮೇಲೆ ಯೇಸು ಕಪೆರ್ನೌಮಿನಲ್ಲಿ ಪ್ರವೇಶಿಸಿದಾಗ ಒಬ್ಬ ಶತಾಧಿಪತಿಯು ಆತನ ಬಳಿಗೆ ಬಂದು, ಕರ್ತನೇ, ನನ್ನ ಸೇವಕನು ಪಾರ್ಶ್ವವಾಯು ರೋಗದಿಂದ ಬಹಳವಾಗಿ ಸಂಕಟ ಪಡುತ್ತಾ ಮನೆಯಲ್ಲಿ ಮಲಗಿದ್ದಾನೆ ಎಂದು ಹೇಳಿ ಬೇಡಿಕೊಂಡನು. Now we are talking about a man under Roman authority, the centurion. ಇಲ್ಲಿ ಶತಾಧಿಪತಿಯು ರೋಮ ಸಾಮ್ರಾಜ್ಯದ ಒಬ್ಬ ಅಧಿಕಾರಿಯಾಗಿದ್ದನು. He was not an ordinary man. ಅವನು ಸಾಧಾರಣವಾದ ಮನುಷ್ಯನಲ್ಲ. A centurion is a man of high ranking. ಇಲ್ಲಿ ಶತಾಧಿಪತಿ ಅಂದ್ರೆ ಒಂದು ಉನ್ನತವಾದ ಸ್ಥಾನದಲ್ಲಿರುವ ಒಬ್ಬ ಅಧಿಕಾರಿ. Remember, Jesus was in the Roman Empire at that point of time. ಇಲ್ಲಿ ಯೇಸು ಕ್ರಿಸ್ತನಿದ್ದ ಕಾಲಘಟ್ಟದಲ್ಲಿ ಆ ಪ್ರದೇಶವು ರೋಮ ಸಾಮ್ರಾಜ್ಯದ ಅಡಿಯಲ್ಲಿ ಇತ್ತು. So in a certain way Jesus was subject to the Romans because of the authority as a government. ಅಲ್ಲಿ ಸರ್ಕಾರದ ಪ್ರಕಾರ, ಕಟ್ಟಳೆಗಳ ಪ್ರಕಾರ ಯೇಸು ಕ್ರಿಸ್ತನು ರೋಮ ಸಾಮ್ರಾಜ್ಯ ಅಡಿಯಲ್ಲಿ ಬರ್ತಾರೆ, ಆ ರಾಜನಿಗೆ ವಿಧೇಯರಾಗಿದ್ದರು. I hope you recall the day when somebody said, "You know what do I do? Do I have to follow Caesar? Do I follow you? Which is the right thing to do?" ಒಬ್ರು ಕೇಳ್ತಾರೆ, ನೀನು ಸೀಸರ್ನ ಹಿಂಬಾಲಿಸಬೇಕು, ಯಾರಿಗೋಸ್ಕರ ಯಾರನ್ನ ವಿಧೇಯನಾಗಬೇಕೆಂಬುದು ಯೇಸು ಹತ್ರ ಒಂದು ಪ್ರಶ್ನೆ ಬರ್ತದೆ, ಜ್ಞಾಪಕ ಇರ್ತದೆ ನಿಮಗೆ. Remember, Jesus took out a coin and said, "Whose inscription is this?" ಅಲ್ಲಿ ಯೇಸು ಕ್ರಿಸ್ತನ ನಾಣ್ಯವನ್ನು ತೆಗೆದು ಅದರ ಯಾರ ಚಿತ್ರ ಇದೆ ಎಂಬುದಾಗಿ ಯೇಸು ಕ್ರಿಸ್ತನು ಕೇಳ್ತಾರೆ. And he beat them straight with his amazing wisdom and said, "Give to Caesar what belongs to Caesar, but give to God what belongs to God." ಯೇಸು ಕ್ರಿಸ್ತನು ತನ್ನ ಅದ್ಭುತವಾದ ಅಗಾಧವಾದ ಜ್ಞಾನದಿಂದ ಹೇಳ್ತಾನೆ, ಅರಸನಿಗೆ ಸಲ್ಲಬೇಕಾದ ಅರಸನಿಗೆ ಸಲ್ಲಿಸು, ದೇವರಿಗೆ ಸಲ್ಲಬೇಕಾದ ದೇವರಿಗೆ ಸಲ್ಲಿಸು ಎಂಬುದಾಗಿ ಅವರ ಮುಖದಲ್ಲಿ ಹೇಳ್ತಾರೆ. So in other words, he said, "You must give to Caesar what is due to Caesar." ಇಲ್ಲಿ ದೇವರು ಹೇಳ್ತಾರೆ, ಅರಸನಿಗೆ ಸಲ್ಲತಕ್ಕದನ್ನು ಅರಸನಿಗೆ ಸಲ್ಲಿಸಲೇಬೇಕೆಂಬುದಾಗಿ. So this centurion represents that Roman Empire. ಈ ಶತಾಧಿಪತಿ ಆ ಅರಸನ ಕೆಳಗಡೆ ಕೆಲಸ ಮಾಡಿಕೊಂಡಿದ್ದ. The Bible says the centurion came to him. ಸತ್ಯವೇದ ಶತಾಧಿಪತಿ ಯೇಸುವಿನ ಬಳಿ ಬಂದು, and that's by itself is an amazing thing. ಇದು ತನ್ನಲ್ಲಿಯೇ ಇದು ಒಂದು ಉತ್ತಮವಾದ ಕಾರ್ಯ. I personally believe the centurion must have witnessed something, a radical touch, and therefore with this great faith that Jesus would do something for his servant, he came to Jesus. ನನ್ನ ಪ್ರಕಾರ ಈ ಶತಾಧಿಪತಿ ಯೇಸುವಿನ ಬಳಿ ಬರೋದಕ್ಕಿಂತ ಮುಂಚೆ ಯಾವುದೋ ಒಂದು ಸಾಕ್ಷಿಯನ್ನು ನೋಡಿರ್ಬೇಕು, ಯಾವುದೋ ಒಂದು ಅದ್ಭುತವಾದ ಕಾರ್ಯವನ್ನು ನೋಡಿರ್ಬೇಕು. ಅದು ಅವನ ಮನಸ್ಸನ್ನು ಬದಲಾಯಿಸಿ ಆ ವಿಶ್ವಾಸದಿಂದ ಅವನು ಯೇಸುವಿನ ಬಳಿ ಬರ್ತಾ ಇದ್ದಾನೆ. There are two things which happened. ಇಲ್ಲಿ ಎರಡು ಕಾರ್ಯಗಳು ನಡೀತಾ ಇದೆ. First thing, he came to Jesus. ಮೊದಲು ಯೇಸುವಿನ ಬಳಿ ಬಂದ. Next, the Bible says he pleaded with Jesus. ಅವರು ಯೇಸುವಿನಲ್ಲಿ ವಿಜ್ಞಾಪನೆಯನ್ನ ಇಡ್ತಾ ಇದ್ದಾನೆ. And that's something amazing. ಅದು ತುಂಬಾ ಅದ್ಭುತವಾದ ಕಾರ್ಯ. And number 3, now he's
not coming for his own desires to be met. ಅವನು ತನ್ನ ಆಸೆ ಈಡೇರಿಸಿಕೊಳ್ಳುವುದಕ್ಕಾಗಿ ಅಧಿಪತಿ ಬರ್ತಾ ಇಲ್ಲ. This man had a heart for his servant lying at home. ಅವನು ತನ್ನ ಮನೆಯಲ್ಲಿ ಸಂಕಟ ಪಡುತ್ತಾ ಇದ್ದ ತನ್ನ ಸೇವಕನಿಗೋಸ್ಕರ ಒಂದು ಹೃದಯದಲ್ಲಿ ಒಳ್ಳೆ ಜ್ಞಾನದಿಂದ ಬರ್ತಾ ಇದ್ದಾನೆ. And I'm sure the centurion was a great thinker. He's seen the power of Christ. He knew this is not the work of just a physical infirmity, but there's a demonic oppression behind the whole thing. ಇವನಿಗೆ ಯೇಸುವಿನ ಕುರಿತಾಗಿ ಚೆನ್ನಾಗಿ ಗೊತ್ತಿರಬೇಕು. ನಾನು ಅನ್ಕೋತೀನಿ ಇವನಿಗೆ ಬರೀ ಆ ರೋಗದ ಕುರಿತಾದ ಮಾಹಿತಿ ಮಾತ್ರ ಇಲ್ಲ, ಆ ಸಂಕಟ ಪಡ್ತಾನಂದಲ್ಲ, ಅಲ್ಲಿ ಸೈತಾನನ ಕೆಲಸಗಳನ್ನು ಸಹ ಇವನು ಅರಿತುಕೊಂಡವನಾಗಿದ್ದಾನೆ. And Jesus said to him, I will come and heal him. ಯೇಸು ಹೇಳಿದ್ರೆ ನಾನು ಬಂದು ಅವನ ಗುಣಪಡಿಸ್ತೇನೆ ಎಂಬುದಾಗಿ. Now if Jesus had told us that he's going to come to our home, ಇವಾಗ ಯೇಸು ನಮ್ಮ ಹತ್ರ ಇದೇ ಮಾತನ್ನ ಹೇಳ್ತಾರೆ, ನಾನು ಬಂದು ನಿಮ್ಮ ಮನೆಗೆ ಬರ್ತೀನಿ ಅಂದ್ರೆ, there are two reasons we will reject. ನಾವು ಎರಡು ಕಾರಣದಿಂದ ಅದನ್ನ ನಿರಾಕರಿಸ್ತೇವೆ. First is, if Jesus comes, my house is very small, I can't host him. ಮೊದಲನೇದು, ನನ್ನ ಮನೆ ತುಂಬಾ ಸಣ್ಣದಿದೆ, ಚಿಕ್ಕ ಮನೆ ದೇವರೇ, ನಾನು ನಿನ್ನನ್ನ ಆಹ್ವಾನ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ. Or probably the great man of God is coming. In our case, we have to bless him. Let us not invite him. Let him be wherever he is. ಇನ್ನೊಂದು ಕಾರ್ಯ ಏನಂದ್ರೆ, ದೊಡ್ಡ ಸೇವಕ ನಮ್ಮ ಮನೆಗೆ ಬರ್ತಾನೆ, ಅವ್ರು ಕಾಣಿಕೆ ಕೊಡಬೇಕಲ್ಲ ಎಂಬ ಕಾರಣಕ್ಕಾಗಿ ಅವ್ರು ಅದನ್ನ ನಿರಾಕರಿಸ್ತಾರೆ. But I want you to understand, this centurion was a wealthy man, massive home, because he was a centurion in the Roman government. ಆದ್ರೆ ಈ ಶತಾಧಿಪತಿ ಕಥೆ ಹಾಗಲ್ಲ. ಇವನ ಹತ್ರ ಬಹಳ ಹಣ ಇತ್ತು, ತುಂಬಾ ಅಧಿಕಾರಿಯಾಗಿ ದೊಡ್ಡ ಅಧಿಕಾರಿ ಇವನು. ಇವನ ಹತ್ರ ಎಲ್ಲವೂ ಇತ್ತು, ಅವನು ಬೇಕಾದ ಎಲ್ಲವೂ ಅವನ ಹತ್ರ ಇದೆ. And the verse 8 says, centurion answered and said, ಇಲ್ಲಿ ಶತಾಧಿಪತಿ ಪ್ರತ್ಯುತ್ತರವಾಗಿ, Lord. ಕರ್ತನೆ. That one word I can preach 1 hour. ಈ ಒಂದು ಕರ್ತನೆಯನ್ನು ಇಟ್ಕೊಂಡು 1 ಗಂಟೆ ಕಾಲ ನಾನು ಪ್ರಸಂಗ ಮಾಡಲು ಸಾಧ್ಯ. The word Lord means you're my boss. ಕರ್ತನೆ ಅಂದ್ರೆ ನೀನೇ ನನ್ನ ಯಜಮಾನನೇ ಎಂಬುದಾಗಿ ಅರ್ಥ. Without you I can do nothing. ನಿನ್ನ ಹೊರತು ನಾನು ಏನು ಮಾಡಲು ಸಾಧ್ಯವೇ ಇಲ್ಲ. So if I know that we sing a lot of songs, he is Lord, he is Lord. ನಾವು ಅನೇಕ ಹಾಡ್ತೇವೆ, ಆತನೇ ಯಜಮಾನನು, ಆತನೇ ಕರ್ತನೆ ಎಂಬುದಾಗಿ. What you are telling the Lord, ನೀನು ಏನು ಹೇಳ್ತಿದ್ದೀರಾ ದೇವರ ಹತ್ರ? Without you are the boss. I cannot take a decision apart from you. ಕರ್ತನೆ ಅಂತ ಹೇಳಿದ್ರೆ ನೀವು ಹೇಳ್ತೀರಾ, ದೇವರೇ ನಿನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. So when we sing you are my Lord, I surrender all, and all these kind of songs, ನೀವು ಹೇಳಿದಾಗ ನಾನು ಯಜಮಾನ, ನೀನೇ ನನ್ನ ಯಜಮಾನ, ನಾನು ನಿನಗೆ ಕೊಡ್ತೇನೆ, ನನ್ನನ್ನೇ ಕೊಡ್ತೇನೆ ಎಂಬುದಾಗಿ ಹೇಳಿದಾಗ, I surrender everything. ನಾನು ಎಲ್ಲವನ್ನೂ ಆತನಿಗೆ ಶರಣ ಪಡಿಸ್ತೇನೆ. And the Lord says, please join us in a Zoom meeting or a Google Meet meeting. ದೇವರು ಹೇಳ್ತಾರೆ, ಬಂದು ನನ್ನ Zoom ಕೂಟದಲ್ಲಿ ಜಾಯಿನ್ ಆಗಿ ಅಂತ ಹೇಳಿದಾಗ, I'm sending my servant to talk to you. ನಾನು ನನ್ನ ಸೇವಕರನ್ನ ಕಳಿಸ್ಕೊಡ್ತಾ ಇದ್ದೀನಿ ಮಾತಾಡೋದಕ್ಕೆ. We say, Lord, I'm very busy. ಅವಾಗ ಹೇಳ್ತಾರೆ, ದೇವ್ರ ನನ್ನ ಹತ್ರ ಕೆಲಸ ಇದೆ. And the Lord says, I just thought you said you are my everything and you are my all. ಆದ್ರೆ ದೇವರು ಹೇಳ್ತಾನೆ, ಇವಾಗ ತಾನೇ ಹೇಳಿದೆ, ನೀನೇ ನನಗೆಲ್ಲ, ನಿನ್ನನ್ನು ಬಿಟ್ಟು ಏನು ಮಾಡಲಾರೆ. And so you are confusing heaven by this different standards of so-called belief systems. ನಿಮ್ಮ ನಡವಳಿಕೆಯಲ್ಲಿರುವ ವ್ಯತ್ಯಾಸದಿಂದ ನೀವು ಪರಲೋಕದಲ್ಲಿ ಒಂದು ಗೊಂದಲನ ಏರ್ಪಡಿಸ್ತಾ ಇದ್ದೀರಾ. Coming back to the centurion, ಈ ವಾಕ್ಯಕ್ಕೆ ವಾಪಸ್ ಬರೋಣ. He says, Lord, I am not worthy that you should come under my roof. ಇಲ್ಲಿ ಕರ್ತನೇ, ನೀನು ನನ್ನ ಮನೆಯೊಳಗೆ ಬರುವುದಕ್ಕೆ ನಾನು ಯೋಗ್ಯನಲ್ಲ. I mean, this is not a man who had a small house. He had a massive house. He could bless him. He could take care of him. And I mean, this man humbled himself and said, Lord, I recognize something more than just you coming to my house. ಇಲ್ಲಿ ಯೋಗ್ಯನಲ್ಲ ಅಂತ ಹೇಳಿದಾಗ ಅವನು ಬೇರೆ ಮನೆ ಬಗ್ಗೆ ಮಾತಾಡ್ತಿಲ್ಲ. ಯಾಕಂದ್ರೆ ಅವನ ದೊಡ್ಡ ಮನೆ ಇತ್ತು, ಆಸ್ತಿ ಇತ್ತು, ಎಲ್ಲ ಇತ್ತು. ಆದ್ರೆ ಇವನು ತಿಳ್ಕೊಂಡ, ಮನೆಗಿಂತ ಇನ್ನ ನನಗೆ ಏನೋ ಬಂದು ಬೇಕು ಆತನ ನಮ್ಮ ಮನೆಗೆ ಬರೋದಕ್ಕೆ ಎಂಬುದಾಗಿ. And he said, just speak a word. ಅದೇನಿದೆ, ಒಂದು ಮಾತು ಮಾತ್ರ ಹೇಳು. I mean, this is something amazing. ತುಂಬಾ ಅದ್ಭುತವಾದ. It is not a sentence, not a paragraph. Come and pray one all night prayer. I will arrange one meeting for you. Nothing. One word. ಅಥವಾ ನೀನು ಒಂದು ವಾಕ್ಯವನ್ನು ಹೇಳು, ಒಂದು ಪ್ಯಾರಾಗ್ರಾಫ್ ಹೇಳು, ನೀನು ರಾತ್ರಿ ಫುಲ್ ಪ್ರಾರ್ಥನೆ ಮಾಡಲ್ಲ. ಅಲ್ಲ, ಒಂದು ಮಾತು ಸಾಕು. He recognized one word from Jesus will set his servant free. ಅವನು ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನ ಬಾಯಿಂದ ಬರುವ ಒಂದು ಮಾತು ಅವನ ಸೇವಕನನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ. This is faith. ಇದೇ ವಿಶ್ವಾಸ. Faith is to know that whatever God said will come to pass even before I can see it. ವಿಶ್ವಾಸ ಅಂದ್ರೆ ನಾನು ನೋಡೋದಕ್ಕಿಂತ ಮುಂಚೆನೆ ದೇವರು ಮಾತನಾಡುವ ಕಾರ್ಯಗಳು ನನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ ಎಂಬುದಾಗಿ ನೋಡುವುದೇ ವಿಶ್ವಾಸ. It's one thing to say hallelujah, praise the Lord when the money comes into my account. ನೀವು ಕಾಸು ಬಂದಾಗ praise the Lord, hallelujah ಎಂಬುದು ಒಂದು ಕಡೆ ಇದೆ. Praise God for that money which came, and I'm sure that we can all say thank you Lord Jesus. ನಾವು ದೇವರಿಗೆ ಸ್ತೋತ್ರ, ಕಾಸು ಬಂದ್ರೆ ಒಳ್ಳೇದೇ, ದೇವರಿಗೆ ಸ್ತೋತ್ರ, ಮಹಿಮೆ ಉಂಟಾಗಲಿ. But real faith is to thank the Lord before the money can come. ಆದ್ರೆ ನಿಜವಾದ ವಿಶ್ವಾಸ ಎಲ್ಲಿ ಗೊತ್ತಾ? ಕಾಸು ಬರೋದಕ್ಕಿಂತ ಮುಂಚೆ ದೇವರಿಗೆ ಸ್ತೋತ್ರ ಹೇಳು. I know all of us can praise the Lord and with the doctor's report after a miracle happens. ನೀವು ಒಂದು ಅದ್ಭುತ ನಡೆದ ಮೇಲೆ ಬರುವ ವೈದ್ಯರ ವರದಿಯಿಂದ ದೇವರಿಗೆ ಸ್ತೋತ್ರ ಹೇಳ್ತೀರಾ. But what happens to us when we begin to give God praise even before the healing happens? ಆದ್ರೆ ನೀವು ಗುಣ ಹೊಂದುವುದಕ್ಕಿಂತ ಮುಂಚೆನೆ ದೇವರಿಗೆ ಮಹಿಮೆ ಕೊಟ್ಟರೆ ಏನಾಗ್ತದೆ ಗೊತ್ತಾ? This is faith. ಅದೇ ವಿಶ್ವಾಸ. That's what the centurion did. ಅದೇ ಶತಾಧಿಪತಿ ಮಾಡ್ತಾ ಇದ್ದಾರೆ. He says, you don't have to come to my house. ನೀನು ನಮ್ಮ ಮನೆಗೆ ಬರಬೇಕಾಗಿಲ್ಲ ದೇವರೇ. If you speak the word, ನೀನು ಒಂದು ಮಾತು ಸಾಕು. He never said my servant probably will be healed. ಅವನ ಸೇವಕ ಗುಣ ಆದ್ರೆ ಆಗ್ಬೋದು ಅಂತ ಹೇಳಿಲ್ಲ.
even if you speak that word, let us see what happens after that. I will give you a report. ನೀನು ಹೇಳಿದ ಮೇಲೆ ಏನಾಗುತ್ತೋ ನೋಡೋಣ ಎಂಬುದಾಗಿ ನಾನು ನೋಡ್ತೀನಿ ಅಂತ ಹೇಳಿಲ್ಲ. He says, if you speak a word, my servant will be healed. ಅವನು ಹೇಳ್ತಾನೆ, ನೀನು ಒಂದು ಮಾತಾಡಿದರೆ ಸಾಕು, ನನ್ನ ಸೇವಕನು ಸ್ವಸ್ಥವಾಗುವನು. I mean, I want to see the smile on Jesus' face. ನಾನು ಯೇಸು ಕ್ರಿಸ್ತನ ಮುಖದಲ್ಲಿ ಬಂದ ನಗುವನ್ನು ನೋಡಬೇಕಂತಿದ್ದೇನೆ. You know, there's somebody who's connecting with that faith he gave him. ಆದರೆ ಯೇಸು ಕ್ರಿಸ್ತನ ಆ ವಿಶ್ವಾಸದಿಂದ ಒಬ್ಬನು ಅವರ ಜೊತೆಗೆ ಸಂಪರ್ಕದಲ್ಲಿ ಇರೋದನ್ನ ಆತನು ನೋಡ್ತಾ ಇದ್ದಾನೆ. And the Lord says, I didn't come for these Gentiles. ದೇವರು ಹೇಳ್ತಾರೆ, ಯೇಸು ಹೇಳ್ತಾರೆ, ನಾನು ಅನ್ಯ ಜನರಿಗಾಗಿ ಬಂದಿಲ್ಲ ನಾನು. By the way, the word Gentile means anybody apart from a Jew is a Gentile. ಅನ್ಯ ಜನ ಅಂದ್ರೆ ತಪ್ಪಾಗಿ ತಿಳ್ಕೊಬೇಡಿ, ಯಹೂದ್ಯ ಹೊರಗಡೆ ಯಾರ್ಯಾರು ಯಹೂದ್ಯರಲ್ವೋ ಅವರೆಲ್ಲರೂ ಅನ್ಯ ಜನರೇ. And therefore he says, I have come to my own people reject me, my own people say crucify him, my own people tell us to release Barabbas, and whereas this man, he says he admired him, I can tell you that much. ಇಲ್ಲಿ ಯೇಸು ಅನ್ಕೋತಾರೆ, ನಾನು ನನ್ನ ಜನರಾಗ ಬಂದೆ, ನನ್ನ ಜನಾಂಗದವರು ನನ್ನ ತಳ್ಳಿ ಬಿಟ್ರು, ನನ್ನನ್ನು ಶಿಲುಬೆಯಲ್ಲಿ ಹಾಕಬೇಕಂತಿದ್ದಾರೆ, ಬರಬ್ಬನನ್ನು ಅವರು ಬಿಡುಗಡೆ ಮಾಡಿ ಅಂತಾರೆ. ಆದ್ರೆ ಈ ಮನುಷ್ಯ ಯಹೂದ್ಯನಲ್ಲದು ಕೂಡ ಇಷ್ಟು ನಂಬಿಕೆ ಆತನ ಮೇಲೆ ಇಟ್ಟಿದ್ದಾನೆ ಎಂಬುದಾಗಿ ಆತನ ಆಶ್ಚರ್ಯ ಪಡ್ತಾರೆ. And I think we need to learn from this man. ಈ ಶತಾಧಿಪತಿ ನಾವು ಪಾಠ ಕಲಿಬೇಕು. He is a great teacher. ಅವನು ಉತ್ತಮವಾದ ಉಪದೇಶಕನಾಗಿದ್ದಾನೆ. He says in verse number 5, 5ನೇ ವಾಕ್ಯದಲ್ಲಿ ಹೇಳ್ತಾರೆ, I am a man under authority, ನಾನು ಒಂದು ಅಧಿಕಾರಿಯಾಗಿದ್ದೇನೆ, ಒಂದು ಅಧಿಕಾರದ ಕೆಳಗಡೆ ಇದ್ದೇನೆ ಎಂಬುದಾಗಿ. having soldiers under me. ನನ್ನ ಕೆಳಗಡೆ ಸೈನಿಕರಿದ್ದಾರೆ. I tell one fellow go, he goes, and I said come, and another one comes. ನಾನು ಹೋಗು ಅಂದ್ರೆ ಒಬ್ಬನು ಹೋಗ್ತಾನೆ, ನಾನು ಬಾ ಅಂದ್ರೆ ಇನ್ನೊಬ್ಬನು ಬರ್ತಾನೆ ಎಂಬುದಾಗಿ. What was he saying? ಅವನ ಅರ್ಥ ಏನು? Listen very carefully. ಇದನ್ನ ಗಮನಿಸಿ. He says, I am under the Roman government. ನಾನು ರೋಮ ಸರ್ಕಾರದಲ್ಲಿ ಅಧಿಕಾರಿಯಾಗಿದ್ದೇನೆ. Above me is Caesar. ನನ್ನ ಮೇಲೆ ಅರಸನಿದ್ದಾನೆ. Under me there are servants. ನನ್ನ ಕೆಳಗಡೆ ಸೇವಕರಿದ್ದಾರೆ. I know what is authority. ನನಗೆ ಗೊತ್ತು ಅಧಿಕಾರ ಅಂದ್ರೆ ಏನು. Because I am humbled myself in my rank under Caesar. ನಾನು ಸೀಸರ್ನ ಕೆಳಗಡೆ ನನ್ನನ್ನು ನಾನು ತಗ್ಗಿಸಿಕೊಂಡಿದ್ದೇನೆ. And because I'm under that authority, do I have servants who listen to me? ಆ ಅಧಿಕಾರಕ್ಕೆ ನಾನು ವಿಧೇಯನಾದ ಕಾರಣ ನನ್ನ ಕೆಳಗಡೆ ಕೆಲವೊಂದು ಸೇವಕರಿದ್ದಾರೆ ನನಗೆ ವಿಧೇಯರಾಗಲು. You know what he was saying? ಅವನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? Lord, I come under your authority. ಅವನು ಹೇಳ್ತಾ ಇದ್ದಾನೆ, ದೇವರೇ ನಿನ್ನ ಅಧಿಕಾರದ ಕೆಳಗಡೆ ನಾನು ಬರ್ತೇನೆ. Just like I'm under authority under Rome. ನಾನು ಅರಸನ ಅಧಿಕಾರದಲ್ಲಿ ಇರುವಾಗ ನಿನ್ನ ಅಧಿಕಾರದಲ್ಲಿ ನಾನು ಬರ್ತೇನೆ. And because I'm under your authority, ನಾನು ನಿಮ್ಮ ಅಧಿಕಾರದಲ್ಲಿ ಇರೋದ್ರಿಂದ, if you say something, it will happen for me. ನೀವು ಏನು ಹೇಳ್ತೀರೋ ಅದು ನನಗೆ ಆಗ್ತದೆ. Because I have to listen to my boss. ಯಾಕಂದ್ರೆ ನಾನು ನನ್ನ ಯಜಮಾನಿಗೆ ಕಿವಿ ಕೊಡಬೇಕು. Now I consider you as my boss. ಈಗ ನಿಮ್ಮನ್ನ ನಾನು ಯಜಮಾನ ಎಂದು ಪರಿಗಣಿಸ್ತೇನೆ. Say it, it is done. ನೀವು ನನ್ನ ಯಜಮಾನ, ನೀವು ಹೇಳಿದ್ರೆ ಅದನ್ನ ಹಾಗೆ ನಡೀತದೆ ಎಂಬುದಾಗಿ. I mean, what happens to Jesus? ಇಲ್ಲಿ ಯೇಸು ಕ್ರಿಸ್ತನಿಗೆ ಏನು ನಡೆದಿರಬಹುದು? When he hears this, his heart is exuberant. ಇಲ್ಲಿ ಆತನ ಕೇಳಿದಾಗ ಹೃದಯ ತುಂಬಾ ಸಂತೋಷ ಪಟ್ಟಿರ್ತದೆ. The Bible says in verse number 10, 10ನೇ ವಾಕ್ಯದಲ್ಲಿ ಹೇಳ್ತಾರೆ, when Jesus heard it, ಯೇಸು ಅದನ್ನ ಕೇಳಿ he marveled. ಆತನ ಆಶ್ಚರ್ಯಪಟ್ಟನು. And I sometimes ask myself, ನನ್ನನ್ನೇ ಕೇಳ್ಕೊತೀನಿ ಒಂದೊಂದ್ಸಲ, can I ever marvel Jesus with my faith? ನನ್ನ ವಿಶ್ವಾಸದಿಂದ ಯೇಸು ಕ್ರಿಸ್ತನ ಹೀಗೆ ಆಶ್ಚರ್ಯ ಪಡಲು ಸಾಧ್ಯ? Are we shocked? Has Jesus shocked with our so-called less faith in him? ಇಲ್ಲ ಅಂದ್ರೆ ನನ್ನ ಸಣ್ಣ ವಿಶ್ವಾಸದಿಂದ ಯೇಸು ಕ್ರಿಸ್ತನ ಆಶ್ಚರ್ಯಪಡಿಸಲು ಸಾಧ್ಯ. In contrast to this story, ಈ ಕತೆಗೆ ತಕ್ಕಂತೆ you will see that the disciples were going in the boat and the storm arose. ಈ ಕತೆಗೆ ವಿರೋಧವಾದ ಏನು ಗೊತ್ತಾ? ಒಂದು ಎಲ್ಲ ಶಿಷ್ಯರು ದೋಣಿಯಲ್ಲಿ ಹೋಗ್ತಾ ಇರ್ತಾರೆ. A storm comes. ಅಲ್ಲೊಂದು ಬಿರುಗಾಳಿ ಬರ್ತದೆ. The Bible says the disciples who were close to Jesus, listening to his teachings, were terrified that they would die. They wake up Jesus in the middle of a good nap. ಆ ಶಿಷ್ಯರು ಯೇಸುವಿನ ಹತ್ರ ಇದ್ರು, ಆತನ ಮಾಡಿದ ಎಲ್ಲ ಉಪದೇಶ ಕೇಳಿದ್ರು. ಬಿರುಗಾಳಿ ಬಂದ ತಕ್ಷಣ ಅವ್ರು ಭಯ ನಾವು ಸತ್ತೋಗ್ಬಿಡ್ತೀವೋ ಏನೋ ಅಂತ ಹೇಳ್ಬಿಟ್ಟು ಯೇಸುನ್ನ ಅವರು ಎದುರಿಸ್ತಾ ಇದ್ದಾರೆ. And you know what? Look at the contrast. They were with Jesus but never believed him because Jesus is with them. How can they go down? But whereas this man says, Lord, just speak the word, my servant will be healed. ಇಲ್ಲಿ ವ್ಯತ್ಯಾಸ ನೋಡಿ. ಇಲ್ಲಿ ಈಗ ಒಂದ್ ಕಡೆ ಶಿಷ್ಯರು ಯೇಸುನ ಜೊತೆನೇ ಇದ್ದು ಆತನ ಎಲ್ಲ ಮಾಡುವ ಕಾರ್ಯ ನೋಡ್ತಾ ಇದ್ರೆ ಅವರು ಭಯ ಪಡ್ತಾ ಇದ್ದಾರೆ, ನಾವು ಕೆಳಗಡೆ ಹೋಗ್ತೀವಿ ಎಂಬುದಾಗಿ. ಆದ್ರೆ ಈ ಕಡೆ ಇನ್ನೊಂದು ಮನುಷ್ಯ ಯೇಸು ಬಗ್ಗೆ ಗೊತ್ತಿಲ್ಲ, ಅವನು ಹೇಳ್ತಿದ್ದಾನೆ, ನೀನು ಒಂದು ಮಾತು ಹೇಳು, ಎಲ್ಲವೂ ನಡೀತದೆ ಎಂಬುದಾಗಿ ಹೇಳ್ತಾನೆ. I believe and pray that the Lord smiles every time we believe in him in faith and take that bold step in faith and say, Lord, I trust your word. ಇಲ್ಲಿ ನಾನು ನಂಬುತ್ತೇನೆ, ಯೇಸು ಕ್ರಿಸ್ತ ನೀವು ಮಾಡುವ ಎಲ್ಲ ಕಾರ್ಯಗಳನ್ನು ನೀವು ಮಾಡುವ ವಿಶ್ವಾಸದಿಂದ ಆತನು ತನ್ನ ಮುಖದಲ್ಲಿ ಆಶ್ಚರ್ಯ ಪಡ್ತಾನೆ ಎಂಬುದಾಗಿ. If you said it, it will happen. ನೀವು ಹೇಳಿದ್ರೆ ಅದು ನಡೀತದೆ. If it is written, it will happen. ಅದು ಬರಹದಲ್ಲಿದ್ರೆ ಅದು ನಡೀತದೆ. Heaven and earth will pass away, ಭೂಮಿ ಆಕಾಶಗಳು ಅಳಿದು ಹೋಗಬಹುದು, but your words will never pass away. ನಿಮ್ಮ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ. I trust you. ನಾನು ನಿನ್ನ ನಂಬುತ್ತೇನೆ. In the time of my crisis, I trust you. ನನ್ನ ಕೆಳಗೆ ಕುಗ್ಗಿದ ಸಮಯದಲ್ಲಿ ನಿನ್ನ ನಂಬುತ್ತೇನೆ. But you must know the word of Christ. ಆದ್ರೆ ನಿಮಗೆ ಯೇಸು ಕ್ರಿಸ್ತನ ವಾಕ್ಯಗಳು ಗೊತ್ತಿರಬೇಕು. How do you know the word of Christ? ಹೇಗೆ ವಾಕ್ಯಗಳು ಗೊತ್ತಿರೋದು? By spending time with this word. ದೇವರ ವಾಕ್ಯದಲ್ಲಿ ಸಮಯ ಕಳೆದಾಗ ಮಾತ್ರ. This is basic.
ಇದೇ ಅಡಿಪಾಯ ನಮಗೆ. This is the foundation. ಇದೇ ನಮ್ಗೆ ಅಡಿಪಾಯ. And so what Jesus did was amazing. The ಯೇಸು next ಕ್ರಿಸ್ತನು thing, ಏನು ಮಾಡಿದ ತುಂಬಾ ಆಶ್ಚರ್ಯ ಆಯ್ತು. he had a class, a physical class, a lecture. ಅಲ್ಲಿ ಒಂದು ದೇವರು ಉಪದೇಶವನ್ನು ಮಾಡ್ತಾ ಇದ್ದಾರೆ. He said, assuredly I say to you, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, I have not found such great faith, not even in Israel. ನಾನು ಇಂಥ ದೊಡ್ಡ ನಂಬಿಕೆಯನ್ನು ಕಾಣಲಿಲ್ಲ, ಇಸ್ರೇಲ್ನಲ್ಲಿ ಎಲ್ಲಿಯೂ ಕಾಣಲಿಲ್ಲ ಎಂಬುದಾಗಿ. Just look at that. ಅದನ್ನು ನೋಡಿ. Jesus appreciates your faith. ಆತನು ನಿಮ್ಮ ವಿಶ್ವಾಸವನ್ನು ಹೊಗಳ್ತಾನೆ. I want to encourage you today. ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ ನಾನು. Whatever you're going through, ನೀವು ಯಾವುದೇ ಸಂಗತಿಯಲ್ಲಿ ಹೋಗ್ತಾ ಇದ್ರು there's ಸಹ the word of God right in front of you. ನಿಮ್ಮ ಮುಂದೆ ದೇವರ ವಾಕ್ಯ ಇದೆ. If it is written, ಅದು ಬರೆದಿದ್ದರೆ, it is written, ಅದು ಬರೆದಂಗೆ it will come to pass. ಅದು ಖಂಡಿತ ನಡೀತದೆ. Heaven and earth will pass away. ಆಕಾಶ ಭೂಮಿ ಅಳಿದು ಹೋಗ್ಬೋದು, My word will not pass away. ಆತನ ವಾಕ್ಯ ಎಂದಿಗೂ ಅಳಿಯೋದೇ ಇಲ್ಲ. The word of God endures forever. ಆತನ ವಾಕ್ಯ ಸದಾಕಾಲ ಇರುವುದು. Praise the Lord for the word of God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆತನ And in ವಾಕ್ಯಕ್ಕಾಗಿ. verse number 13, 13ನೇ ವಾಕ್ಯದಲ್ಲಿ, then Jesus said to the centurion, ಆ ಶತಾಧಿಪತಿಗೆ ದೇವರು ಹೇಳ್ತಾ ಇದ್ದಾರೆ, go your way. ನೀನು ನಿನ್ನ ದಾರಿಯಲ್ಲಿ ಹೋಗು, as you have believed, ನೀನು ನಂಬಿದಂತೆಯೇ so let it be done for you. ನಿನಗಾಗಲಿ ಎಂದು ಹೇಳಿದನು. And his servant was healed that same hour. ಆ ಸೇವಕನು ಅದೇ ಗಳಿಗೆಯಲ್ಲಿ ಸ್ವಸ್ಥನಾದನು. Excuse me. And the servant was healed that same hour. ಆ ಗಳಿಗೆಯಲ್ಲಿ ಸೇವಕನು ಗುಣವಾದನು. Now someone we think God has not shown up in my area of need. ಇಲ್ಲಿ ನಾವು ಅನ್ಕೋತೀವಿ, ದೇವರು ನನ್ನ ಬೇಡಿಕೆ ಇದ್ದ ಸ್ಥಳದಲ್ಲಿ ನನ್ನ ಬಂದು ಭೇಟಿ ಮಾಡಿಲ್ಲ. I've been praying but God has not shown up in my arena of need. ನೀವು ಹೇಳ್ತೀರಾ, ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ಅದನ್ನ ನನ್ನ ಬೇಡಿಕೆಯನ್ನು ಸಂಧಿಸಲು ಆತನ ನನ್ನ ಹತ್ರ ಬರಲಿಲ್ಲ. But here I want to tell you right now. ಇವಾಗ ನಾನು ಒಂದು ಹೇಳ್ತೇನೆ ನಿಮಗೆ. The Lord says, according to your faith be it unto you. ನೀನು ನಂಬಿದ ಪ್ರಕಾರವೇ ನಿನಗೆ ನಡೆಯಲಿ. According to your faith be it unto you. ನಿನ್ನ ನಂಬಿಕೆ ಪ್ರಕಾರವೇ ನಡೆಯಲಿ. It is not the Lord's problem. ಇದು ದೇವರ ತೊಂದರೆ ಸಮಸ್ಯೆ ಅಲ್ಲ. Because he's already given you his faith. ಆತನ ತನ್ನ ವಿಶ್ವಾಸವನ್ನು ಆಗಲೇ ಕೊಟ್ಟಿದ್ದಾನೆ ನಿಮಗೆ. He wants you to use that faith and get your results. ನೀವು ಅದನ್ನು ಉಪಯೋಗಿಸಿ ನಿಮ್ಮ ಫಲಿತಾಂಶ ನೀವೇ ಪಡೆದುಕೊಳ್ಳಬೇಕು. Of course based on the scriptures and the confines of the scriptures. ಅದ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಸತ್ಯವೇದ ಅಡಿಪಾಯದಲ್ಲಿ ಅದರ ಎಲ್ಲ ನಿಯಮದ ಪ್ರಕಾರನೇ ನಡಿಬೇಕು. Oh Lord, please do something. ದೇವರೇ ಏನಾದರೂ ಮಾಡು. The Lord says, first of all, I've given you my faith. ದೇವರು ಹೇಳ್ತಾನೆ, ಮೊದಲು ನಾನು ನಿನಗೆ ಕೊಟ್ಟಿದ್ದೇನೆ ಕಣೋ. Use the faith. ಅದನ್ನ ನೀನು ಉಪಯೋಗಿಸು. For example, if you want to cook a meal at home, ನೀವು ಒಂದು ಮನೇಲಿ ಅಡಿಗೆ ಮಾಡ್ಬೇಕು ಅನ್ಕೊಳ್ಳಿ, and then we say, oh Lord, I have nothing, I have no food. ನೀವು ಹೇಳ್ತಾರೆ, ದೇವರೇ ನನ್ನ ಹತ್ರ ಊಟ ಇಲ್ಲ, ನನಗೆ ಹೊಟ್ಟೆ ಹಸಿವಾಗ್ತಿದೆ ಎಂಬುದಾಗಿ. The Lord says, hello, every provision is in the kitchen. ದೇವರು ಹೇಳ್ತಾರೆ, ಎಲ್ಲ ಉಪಕರಣ ನಿನ್ನ ಹತ್ರನೇ ಇದೆ, ನಿಮ್ಮ ಕಿಚನ್ ಅಲ್ಲೇ ಇದೆ ಎಂಬುದಾಗಿ. Take it and make it a meal. ಅದನ್ನ ತೆಗೆದುಕೊಂಡು ನೀನು ಅಡಿಗೆ ಮಾಡ್ಕೊಂಡು ತಿನ್ನು. That is faith. ಅದು ವಿಶ್ವಾಸ. Using what God has given you. ದೇವರು ಕೊಟ್ಟಿದ್ದನ್ನು ಉಪಯೋಗಿಸಿಕೊಳ್ಳುವುದೇ ವಿಶ್ವಾಸ. So the first person who had great faith, ಮೊದಲನೇ ಮನುಷ್ಯ ಒಂದು ಉತ್ತಮವಾದ ವಿಶ್ವಾಸ ಇಟ್ಟವನು, is again a Gentile in the form of this Roman centurion. ಇಲ್ಲಿ ಶತಾಧಿಪತಿಯ ರೂಪದಲ್ಲಿ ಬಂದ ಒಬ್ಬ ಅನ್ಯ ಜನ. Let's go to the second person. ಎರಡನೇ ಮನುಷ್ಯನ ಹತ್ರ ಹೋಗೋಣ. And before we go to the second person, ಎರಡನೇ ವ್ಯಕ್ತಿಯ ಬಗ್ಗೆ ನೋಡೋದಕ್ಕಿಂತ I want ಮುಂಚೆ to cross refer another verse in Romans chapter 9. ರೋಮಪುರದವರಿಗೆ 9ನೇ ಅಧ್ಯಾಯವನ್ನು ಒಂದ್ಸಲ ನೋಡ್ಕೊಳ್ಳೋಣ. It says, what shall we say then? ನಾವು ಏನೇ ಹೇಳೋಣ? That Gentiles who did not pursue righteousness have attained the righteousness, even the righteousness of faith. Which verse? That is Romans chapter 9 verse 30. ರೋಮಪುರದವರಿಗೆ 9 ಮತ್ತೆ 30. What shall we say then? ಹಾಗಾದ್ರೆ ಏನು ಹೇಳೋಣ? That Gentiles, ನೀತಿಯನ್ನು, who's the Gentile? Who does a person who's out of the Jewish community? ಈ ಅನ್ಯ ಜನರಂದ್ರೆ ಯಹೂದ್ಯರಲ್ಲದವನು. That Gentiles who did not pursue righteousness have attained to righteousness, even the righteousness of faith. ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡಿದ ಅನ್ಯ ಜನರಿಗೆ ನೀತಿಯು, ಅಂದರೆ ನಂಬಿಕೆಯಿಂದ ಉಂಟಾದ ನೀತಿಯು ದೊರಕಿತು. So in other words, ಇನ್ನೊಂದು ಮಾತಿನಲ್ಲಿ, the Jews wanted to seek God's righteousness by the things that they did. ಯಹೂದ್ಯರು ತಾವು ಮಾಡಿದ ಕಾರ್ಯಗಳಿಂದ, ತಮ್ಮ ಕ್ರಿಯೆಗಳಿಂದ ನೀತಿಯನ್ನು ಹುಡುಕ್ತಾ ಇದ್ರು. They said, I keep the law very well and therefore God has to be favorable towards me. ಅವರು ಹೇಳಿದ್ರು, ನಾನು ಕಟ್ಟಳೆಗಳನ್ನ ಸರಿಯಾಗಿ ನಾನು ಹಿಂಬಾಲಿಸ್ತಾ ಇದ್ದೇನೆ, ದೇವರು ನನಗೆ ದಯೆ ತೋರಿಸಲೇಬೇಕು ಎಂಬುದಾಗಿ. But the Gentiles do not know the laws of God. ಆದರೆ ಅನ್ಯ ಜನರಿಗೆ ದೇವರ ಧರ್ಮಶಾಸ್ತ್ರ ಗೊತ್ತಿರಲಿಲ್ಲ. Because the law of Moses was given to the Jewish people. ಯಾಕಂದ್ರೆ ಧರ್ಮಶಾಸ್ತ್ರ ಕೊಟ್ಟಿದ್ದು ಯಹೂದ್ಯರಿಗೆ ಮಾತ್ರ. So the people who are non-Jews or Gentiles, ಇಲ್ಲಿ ಯಹೂದ್ಯರಲ್ಲದ ಅನ್ಯ ಜನರಿಗೆ, they attained a higher spirituality, the righteousness, by following what is called the righteousness of faith. ಇಲ್ಲಿ ಅವರು ತಮ್ಮ ನೀತಿಯನ್ನು, ಅನ್ಯ ಜನರು ಯಹೂದ್ಯರಿಗಿಂತ ಉನ್ನತವಾದ ನೀತಿಯನ್ನು, ಉನ್ನತವಾದ ಆತ್ಮಿಕ ಕಾರ್ಯಗಳನ್ನು ನಡೆದುಕೊಂಡರು. ಹೇಗೆಂದ್ರೆ ಅವರು ವಿಶ್ವಾಸದ ನೀತಿಯನ್ನು ಹಿಂಬಾಲಿಸುವುದರಿಂದ. That's why it says in verse number 31, ಇಲ್ಲಿ 31ನೇ ವಾಕ್ಯದಲ್ಲಿ ಹೇಳ್ತದೆ, but Israel pursuing the law of righteousness has not attained the law of righteousness. ಇಲ್ಲಿ ಹೇಳ್ತದೆ, ಇಸ್ರಾಯೇಲರು ನ್ಯಾಯ ಪ್ರಮಾಣದ ನೀತಿಯನ್ನು ಹೊಂದದೆ ಹೋಗಿದ್ದಾರೆ. Why? ಯಾಕೆ?
because they did not seek it by faith, but as it were by the works of the law. 32 ಹೇಳ್ತದೆ, ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನ್ಯಾಯ ಪ್ರಮಾಣದ ಕ್ರಿಯೆಗಳನ್ನು ಆಧಾರ ಮಾಡಿಕೊಂಡದ್ದೇ ಕಾರಣ. So praise God, we are all Gentiles. ದೇವರಿಗೆ ಸ್ತೋತ್ರ, ನಾವೆಲ್ಲ ಅನ್ಯ ಜನರಾಗಿದ್ದೇವೆ. And we have pursued righteousness, right standing with God by faith. ನಾವು ನೀತಿವಂತಿಕೆಯನ್ನು, ನೀತಿವಂತ ಕಾರ್ಯಗಳನ್ನು ನಾವು ವಿಶ್ವಾಸದ ಮೂಲಕ ನಾವು ಅನುಸರಿಸುವವರಾಗಿದ್ದೇವೆ. Let's go to the second portion where the Lord admired somebody's faith. ಇಲ್ಲಿ ಎರಡನೇ ವ್ಯಕ್ತಿ ಬಗ್ಗೆ ನಾವು ನೋಡೋಣ. And that's found in the book of Mark chapter number 7, reading from verse number 24. ಮಾರ್ಕನ 7ನೇ ಅಧ್ಯಾಯ 24ನೇ ವಾಕ್ಯದಿಂದ. This is another Gentile. ಇನ್ನೊಂದು ಅನ್ಯ ಜನರು ಬರ್ತಾ ಇದ್ದಾರೆ. And that is where it really is wonderful, because what Romans has written, or what Paul has written in the book of Romans, has come to pass because they've attained the right righteousness by just believing on what Jesus said. ಈ ವಾಕ್ಯಗಳ ಮುಖಾಂತರ, ಈ ಎರಡು ವ್ಯಕ್ತಿಗಳ ಮುಖಾಂತರ ನಾನು ಏನು ಹೇಳ್ತೇನೆ ಅಂದ್ರೆ, ಪೌಲನು ಬರೆದದ್ದು ನಿಜವಾಗಿತ್ತು. ಯಾಕೆಂದ್ರೆ ಈ ಅನ್ಯ ಜನರು ತಮ್ಮ ಕ್ರಿಯೆಗಳಿಂದಲ್ಲ ವಿಶ್ವಾಸವಾಗಿದ್ದಾರೆ. Let's read from verse number 24 of Mark chapter number 7. ನಮ್ಮ ಕನ್ನಡ ಸತ್ಯವೇದದಲ್ಲಿ 25ನೇ ವಾಕ್ಯದಿಂದ ನೋಡಿ ನೀವು. From there he arose and went to the region of Tyre and Sidon and entered a house and wanted no one to know it, but he could not be hidden. 24 ಕ್ಷಮಿಸಿ. ಅಲ್ಲಿಂದ ಆತನು ಎದ್ದು ತೂರ್ ಸೀದೋನ್ ಮೇರೆಗಳಿಗೆ ಹೋಗಿ ಅಲ್ಲೊಂದು ಮನೆಯೊಳಗೆ ಬಂದನು. Right. The Bible says he arose and went to the region of Tyre. ಇಲ್ಲಿ ಆತನು ಎದ್ದು ತೂರ್ ಸೀದೋನ್ ಮೇರೆಗಳಿಗೆ ಹೋದನು. Everything Jesus done, there's a plan and a purpose. ಇಲ್ಲಿ ಯೇಸು ಕ್ರಿಸ್ತನು ಮಾಡುವ ಎಲ್ಲ ಕಾರ್ಯಗಳಿಗೂ ಒಂದು ಯೋಚನೆ ಮತ್ತು ಒಂದು ಉದ್ದೇಶವಿದೆ. He knew in the spirit that there was this one lady who's going to come to him. ಆತನಿಗೆ ಗೊತ್ತಿತ್ತು ತನ್ನ ಆತ್ಮದಲ್ಲಿ ಒಂದು ಮಹಿಳೆ ತನ್ನನ್ನು ಭೇಟಿ ಮಾಡಲು ಬರ್ತಾರೆ ಎಂಬುದಾಗಿ. Even in the book of John's Gospel chapter 4, he goes through Samaria because he knew there was another lady waiting for him. ಇಲ್ಲಿ ಯೋಹಾನದಲ್ಲಿ 4ನೇ ಅಧ್ಯಾಯ ಕೂಡ ನಿಮ್ಗೆ ಗೊತ್ತು, ಆತನು ಸಮಾರ್ಯಕ್ಕೆ ಹೋಗುತ್ತಾನೆ. ಯಾಕಂದ್ರೆ ಆತನಿಗೆ ಗೊತ್ತಿತ್ತು ಒಬ್ಬ ಸ್ತ್ರೀಗೆ ಭೇಟಿ ಆಗಬೇಕು ಎಂಬುದಾಗಿ. And today the reason I'm telling you that, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, God is encountering your life by these teachings. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಭೇಟಿ ಮಾಡಲಿದ್ದಾನೆ. Faith will change your life. ವಿಶ್ವಾಸ ಎಲ್ಲವನ್ನು ಬದಲಿಸುತ್ತದೆ. That's the way you're supposed to live. ಹಾಗೆ ನೀವು ಜೀವನ ಮಾಡಬೇಕು. It doesn't matter what the situation is around you. ನೀವು ಯಾವ ಸನ್ನಿವೇಶದಲ್ಲಿ ಹೋಗ್ತಾ ಇದ್ದೀರಾ ಎಂಬುದಲ್ಲ. But if you pursue the righteousness by faith, ನೀವು ನೀತಿವಂತಿಕೆಯನ್ನು ವಿಶ್ವಾಸದಿಂದ ಪಡೆದುಕೊಳ್ಳುವುದಾದರೆ, nothing in this world can hinder you. ನಿಮ್ಮ ಪ್ರಪಂಚದಲ್ಲಿ ನಿಮ್ಮನ್ನು ತಡೆಗಟ್ಟಲು ಯಾವುದರಿಂದಲೂ ಸಾಧ್ಯವಿಲ್ಲ. Because you're working the faith of Christ. ಯಾಕಂದ್ರೆ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. When there was a storm in the boat, ನೀವು ಬಿರುಗಾಳಿ ದೋಣಿಯಲ್ಲಿದ್ದಾಗ Jesus spoke to that storm and said, "Be still." ಯೇಸು ಕ್ರಿಸ್ತನು ಅದಕ್ಕೆ ಮಾತನಾಡಿದ್ರೆ, ನಿಶಬ್ದವಾಗಿರು, ಭೋಗರೆಯಬೇಡ ಎಂಬುದಾಗಿ. If the same faith is operating in your life, ಅದೇ ವಿಶ್ವಾಸ ನಿಮಗೂ ಇದೆ. you can look at the storms and say, "Be still." ನಿಮ್ಮ ಜೀವನದ ಬಿರುಗಾಳಿ ನೋಡಿ ಹೇಳಬಹುದು, ಸುಮ್ಮನಿರು, ಭೋಗರಿಬೇಡ ಎಂಬುದಾಗಿ. Faith is exciting life. ಅದು ಒಂದು ಉತ್ತೇಜನವಾದ ಒಂದು ಜೀವಿತ. All right, let's come back to this woman. ಇಲ್ಲಿ ಸ್ತ್ರೀಯ ಬಗ್ಗೆ, ಮಹಿಳೆ ಹತ್ರ ಬರೋಣ. Verse 25. 25ನೇ ವಾಕ್ಯದಲ್ಲಿ, For a woman whose young daughter had an unclean spirit heard about him. ಯಾಕೆಂದ್ರೆ ಒಬ್ಬ ಸ್ತ್ರೀಯು ಆತನ ವಿಷಯವಾಗಿ ಕೇಳಿ ಅಲ್ಲಿಗೆ ಬಂದು ಆತನ ಪಾದಗಳಿಗೆ ಬಿದ್ದು, ಯಾಕೆಂದ್ರೆ ಆಕೆ ಮಗಳಿಗೆ ಅಶುದ್ಧಾತ್ಮ ಹಿಡಿದಿತ್ತು. First of all, I want to note what I said yesterday. Faith comes by hearing. ನಾವು ಒಂದು ತಿಳ್ಕೊಬೇಕು, ನಾನು ಹೇಳಿದೆ, ವಿಶ್ವಾಸ ಬರುವುದು ಕೇಳುವುದರಿಂದ. So this woman heard about Jesus. ಈ ಸ್ತ್ರೀ ಯೇಸುವಿನ ವಿಷಯವನ್ನು ಕೇಳ್ತಾ ಇದ್ದಾಳೆ. And not only did she hear about Jesus, ಅಲ್ಲಿ ಕೇಳೋದು ಮಾತ್ರವಲ್ಲ, she turned it into action. ಅದನ್ನ ಕ್ರಿಯೆಯಾಗಿ ಆತನ ತೋರಿಸ್ಕೊಡ್ತಾ ಇದ್ದಾಳೆ. She came and fell at his feet. ಕೇಳಿ ಆತನ ಪಾದಗಳಿಗೆ ಬಂದು ಬೀಳ್ತಾ ಇದ್ದಾರೆ. So belief, as I made a mention again, is not just I believe, it is action. ವಿಶ್ವಾಸ ನಾನು ಬರೀ ನಂಬೋದು ಮಾತ್ರ ಅಲ್ಲ, ನಾನು ಕ್ರಿಯೆ ಮಾಡೋದು ಸಹ ವಿಶ್ವಾಸನೇ. And he fell and she fell at his feet. ಆತನ ಪಾದಗಳಿಗೆ ಬಿದ್ದಳು. That is the key for faith. ಇದೇ ಅಲ್ಲಿ ವಿಶ್ವಾಸದ ಸೂತ್ರ. We made a mention in Galatians chapter 2 verse 20. ಗಲಾತ್ಯರು 2:20 ನೋಡಿದ್ವಿ ನಾವು. The apostle Paul said, "It's no longer I live, but Christ who lives in me." ಪೌಲನು ಹೇಳ್ತಾನೆ, ಇನ್ನು ಮುಂದೆ ನಾನಲ್ಲ ಜೀವಿಸುವುದು, ನನ್ನಲ್ಲಿ ಕ್ರಿಸ್ತನೇ ಜೀವಿಸುವವನಾಗಿದ್ದಾನೆ. Faith is not saying great is my faith. ಇಲ್ಲಿ ವಿಶ್ವಾಸ ನನ್ನ ವಿಶ್ವಾಸ ದೊಡ್ಡದೇ. Oh, I'm a great man of faith. ನಾನು ವಿಶ್ವಾಸ ಮನುಷ್ಯನ ಹೇಳ್ಕೊಳ್ಳೋದಲ್ಲ. Faith is at the feet of Jesus. ಈ ವಿಶ್ವಾಸ ಅನ್ನೋದು ಯೇಸುವಿನ ಪಾದದಲ್ಲಿ 100% surrender. 100% ಆತನಿಗೆ ವಿಧೇಯರಾಗುವುದು. Tell the Lord, "Lord, I got nothing to offer." ದೇವರಿಗೆ ಹೇಳಿದ, ದೇವರೇ ನನ್ನ ಹತ್ರ ಕೊಡಲು ಏನಿಲ್ಲಪ್ಪ. I got zero. ನನ್ನ ಹತ್ರ ಏನೂ ಇಲ್ಲ ತಂದೆ. I need 100% of you. ನಿನ್ನ 100% ನೀನು ನನಗೆ ಬೇಕು. That's when he will show up 100% and lift you up from wherever you are. ಆಗಲೇ ಕರ್ತನು ಸಂಪೂರ್ಣವಾಗಿ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮನ್ನು ಎತ್ತುವಂತನಾಗಿದ್ದಾನೆ. She fell at his feet. ಆಕೆ ಆತನ ಪಾದಗಳಿಗೆ ಬಿದ್ದಳು. Verse 26 says, 26ನೇ ವಾಕ್ಯ, the woman was a Greek, a Syrophoenician by birth. ಆ ಸ್ತ್ರೀಯು ಸುರೋಪೋಯಿನಿಕ ಜನಾಂಗದವಳಾಗಿದ್ದಳು, ಒಬ್ಬ ಗ್ರೀಕಳು. Yeah, and in other words, she was a Gentile. She was not a Jew, from a Jew descent. ಆಕೆ ಒಂದು ಅನ್ಯ ಜನ ಅಂತ ಅರ್ಥ ಮಾಡಿಕೊಳ್ಳೋಣ. And remember, I told you Jesus' main mission was to be sent to the children of Israel. ಜ್ಞಾಪಕ ಇಟ್ಕೊಳ್ಳಿ, ಯೇಸು ಕ್ರಿಸ್ತನು ಬಂದಿದ್ದು ಯಹೂದ್ಯ ಜನರಿಗೆ ಮಾತ್ರ. And she kept asking him to cast the demon out of her daughter.
ಆಕೆ ತನ್ನ ಮಗಳಿಗೆ ಹಿಡಿದ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಳು. But Jesus said to her, ಯೇಸು ಆಕೆಗೆ, let the children be filled first. ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ. Who are the children? ಇಲ್ಲಿ ಮಕ್ಕಳು ಯಾರು? The children of Israel. ಇಲ್ಲಿ ಇಸ್ರೇಲ್ನ ಕುಟುಂಬ. Because that is the assignment of Christ in that dispensation. ಆ ಕಾಲಘಟ್ಟದಲ್ಲಿ ಯೇಸುವಿಗೆ ಕೊಡಲ್ಪಟ್ಟ ಕಾರ್ಯ ಇಸ್ರೇಲರಿಗೆ ಮಾತ್ರ ಸೀಮಿತವಾಗಿದೆ. Let the children be filled first. ಮೊದಲು ಮಕ್ಕಳಿಗೆ ತೃಪ್ತಿಯಾಗಲಿ. For it is not good to take the children's bread and throw it to the little dogs. ಯಾಕೆಂದ್ರೆ ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. Now again, please don't misunderstand the word little dogs. ಇಲ್ಲಿ ಚಿಕ್ಕ ನಾಯಿ ಮರಿಗಳನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಿ. It means pets. ಇದರ ಅರ್ಥ ಅಂದ್ರೆ ನಾಯಿ ಮರಿ, ನಮ್ಮ ಮನೆಯಲ್ಲಿ ಬೆಳೆಸುವ ನಾಯಿ ಮರಿಗಳು. Yeah, so it is not a bad word out there. ಅದೊಂದು ಕೆಟ್ಟ ಪದವಲ್ಲ, ಅವಮಾನ ಪದವಲ್ಲ. Yes, because I thought, oh God, the Lord is referring to dogs. It's not that. He was referring to pets at home. Sometimes pets are like a family member. You know what I mean? ದೇವರು ಅವಮಾನ ಪಡಿಸ್ತಾ ಇಲ್ಲ. ಕೆಲವೊಂದು ಬಾರಿ ನಮ್ಮ ಮನೆಯಲ್ಲಿ ಬೆಳೆಸೋ ನಾಯಿನ ನಮ್ಮ ಕುಟುಂಬದವರು ನೋಡ್ತೀವಲ್ಲ, ಅದರ ಅರ್ಥದಲ್ಲಿ ತಿಳ್ಕೊಳ್ಳಿ. As a matter of fact, let's not go there. In the book of Matthew, the same incident is also written. ಇಲ್ಲಿ ಮತ್ತಾಯಲ್ಲಿ ಸಹ ಇದೇ ಕಥೆ ಇದೆ ಒಂದು ಕಡೆ. And the disciples tell Jesus, let's get her out of here. ಶಿಷ್ಯರು ಹೇಳ್ತಾರೆ, ಯಾಕಂದ್ರೆ ಓಡಿಸ್ಬಿಡ ಆ ಕಡೆಗೆ ಅಂತ. Because she's disturbing us. ಯಾಕಂದ್ರೆ ತೊಂದರೆ ಕೊಡ್ತಾ ಇದ್ದಾಳ ನಿಮಗೆ. And the next thing Jesus says, ಯೇಸು ಕ್ರಿಸ್ತನು ಹೇಳ್ತಾರೆ, or rather it is indicated that Jesus never even responded to the lady's questions. ಇಲ್ಲಿ ಇನ್ನೊಂದು ಏನಂದ್ರೆ ಯೇಸು ಕ್ರಿಸ್ತನು ಆಕೆ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ ಕೆಲವೊಂದು ಬಾರಿ. How disappointing is that? ಎಷ್ಟು ನಾವು ಬೇಜಾರಾಗಿರ್ಬೋದಲ್ಲ. If Jesus himself does not respond, ಯೇಸು ಕ್ರಿಸ್ತನೇ ಪ್ರತಿಕ್ರಿಯಿಸಿಲ್ಲ ಅಂದ್ರೆ, and the disciples don't give access to her to access Jesus, ಒಂದು ಕಡೆ ಯೇಸು ಕ್ರಿಸ್ತ ಏನು ಮಾತಾಡ್ತಿಲ್ಲ, ಯಾಕಂದ್ರೆ ಶಿಷ್ಯರು ಆಕೆಯನ್ನು ತಳ್ಳಿಬಿಡ್ತಾ ಇದ್ದಾರೆ. we will go back and say, even the Lord is not hearing me. ನಾವಾದ್ರೆ ಏನ್ ಮಾಡ್ತೀವಿ, ದೇವರಿಗೆ ನಾನು ಉತ್ತರ ಕೊಡಕ್ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ತೀವಿ. But the Bible says, ಆದ್ರೆ ಸತ್ಯವೇದ ಹೇಳ್ತದೆ, and she answered and said in verse number 28, yes Lord, I agree, it's not meant for me. Even the little dogs, even the little pet dogs under the table can eat from the children's crumbs. ಇಲ್ಲಿ 28ನೇ ವಾಕ್ಯ ತುಂಬಾ ಅದ್ಭುತವಾದ ವಾಕ್ಯ. ಆಕೆ ಪ್ರತ್ಯುತ್ತರವಾಗಿ ಆತನಿಗೆ, ಹೌದು ಕರ್ತನೆ, ಆದರೂ ಮೇಜಿನ ಕೆಳಗೆ ಮಕ್ಕಳ ರೊಟ್ಟಿಯ ತುಂಡುಗಳನ್ನು ನಾಯಿಗಳು ತಿನ್ನುತ್ತವಲ್ಲವೇ? This is very important. ತುಂಬಾ ಮುಖ್ಯವಾದದ್ದು. You see, a bread is made up of small particles of whatever they put inside. Maybe dough. What kind of dough? I don't know. ಇಲ್ಲಿ ರೊಟ್ಟಿ ಎಂಬುದು ಒಂದು ಪದಾರ್ಥವಲ್ಲ, ಅದರಲ್ಲಿ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಸೇರಿಸಿ ಒಂದು ಸಂಪೂರ್ಣವಾದ ರೊಟ್ಟಿಯನ್ನು ಮಾಡ್ತಾರೆ. Whether you take the big bread, ಒಂದು ದೊಡ್ಡ ರೊಟ್ಟಿಯನ್ನು or you ತೆಗೆದುಕೊಳ್ಳಿ, take a small piece of the portion of the bread, ಅಲ್ಲಿಂದ ರೊಟ್ಟಿಯಿಂದ ಚಿಕ್ಕ ತುಂಡನ್ನು ತೆಗೆದುಕೊಳ್ಳಿ, it is made up of the same DNA, same material. ಅದೆಲ್ಲವೂ ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿತ್ತು. What she was saying, ಆಕೆ ಏನ್ ಹೇಳ್ತಾ ಇದ್ದಾಳೆ, Lord, that one crumb from you will set my daughter free. ಒಂದು ತುಂಡು ಸಾಕು ದೇವರೇ, ನನ್ನ ಮಗಳಿಗೆ ಗುಣಗೊಂದಲಿ. Because that word that you're sending, that one crumb is more than enough. ಒಂದು ತುಂಡು ಸಾಕು ನನ್ನ ಮಗಳು ಗುಣವಾಗಲಿಕ್ಕೆ. Do you see the similarity between the centurion and this woman? ಆ ಶತಾಧಿಪತಿಗೆ ಈಕೆಗಿರುವ ಒಂದು ಹೊಂದಾಣಿಕೆ ನೋಡಿ ನೀವು. He said one word, ಒಂದು ಮಾತು, not a sentence. ಅಲ್ಲಿ ಒಂದು ವಾಕ್ಯವಲ್ಲ. This one says, I don't need the whole bread. ಈಕೆ ಹೇಳ್ತಾರೆ, ನನಗೆ ರೊಟ್ಟಿ ಸಂಪೂರ್ಣವಾಗಿ I ಬೇಕಾಗಿಲ್ಲ, need that crumb which falls from you. ಆ ರೊಟ್ಟಿ ತುಂಡು ಮಾತ್ರ ಸಾಕು ದೇವರೇ. That is enough to set my daughter free. ಆ ತುಂಡು ಸಾಕು ನನ್ನ ಮಗಳು ಗುಣ ಹೊಂದೋದಕ್ಕೆ. And then he said to her in verse 29, 29ನೇ ವಾಕ್ಯ, ಆತನು ಹೇಳ್ತಾನೆ, for this saying, ಈ ಮಾತಿನ ದೆಸೆಯಿಂದ, for this saying, ಈ ಮಾತಿನ ದೆಸೆಯಿಂದ go your way. ನೀನು ಹೋಗು ಅಂದನು. The demon has gone out of your daughter. ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಹೋಗಿದೆ. Imagine both these common statements in the centurion story as well as this woman. ಇಲ್ಲಿ ಎರಡು ಈ ವ್ಯಕ್ತಿಗಳ ಶತಾಧಿಪತಿ ಮಹಿಳೆ ಮಧ್ಯದಲ್ಲಿದ್ದ ಸಂಬಂಧವನ್ನು ನೋಡಿ. What you say has got your miracle. ಅವರಿಬ್ರು ಹೇಳಿದ್ರು, ನೀವು ಏನ್ ಹೇಳಿದ್ರು ನಮಗೆ ಅದ್ಭುತ ಸಿಗ್ತದೆ. For this saying your daughter is healed. ಈ ಮಾತಿನಿಂದ ನಿಮ್ಗೆ ಅದ್ಭುತ ಸಿಕ್ಕಿದೆ. What are we saying? ನಾವೇನ್ ಮಾಡ್ತಾ ಇದ್ದೀವಿ? If we say, oh my life is so bad, ನಾವ್ ಹೇಳ್ತೇವೆ ನನ್ನ ಜೀವನ ತುಂಬಾ ಕೆಟ್ಟದಾಗಿದೆ, attended all the meetings but life is still bad, ಎಲ್ಲ ಕೂಟಗಳಿಗೆ ಹೋಗ್ತೀನಿ ಆದ್ರೂ ನನ್ನ ಜೀವನ ಕೆಟ್ಟದಾಗಿದೆ. No wonder that word we are speaking is not getting our miracle. ಅದರ ಅರ್ಥ ಏನಂದ್ರೆ ನಿಮ್ಮ ವಾಕ್ಯ ನಿಮ್ಮನ್ನು ಯಾವುದೇ ವಿಧ ಅದ್ಭುತವನ್ನು ತರ್ತಾ ಇಲ್ಲ. And the Bible says in verse 30, ಈ 30ನೇ ವಾಕ್ಯದಲ್ಲಿ, when she had come to a house, ಆಕೆ ಮನೆಗೆ ಬಂದಾಗ she found the demon gone out, ಆ ದೆವ್ವವು ಹೊರಟು ಹೋದದನ್ನು, and the daughter lying on the bed. ತನ್ನ ಮಗಳು ಹಾಸಿಗೆ ಮೇಲೆ ಮಲಗಿದ್ದನ್ನು ಕಂಡಳು. Now I want to give you the spiritual meaning of this and we will close. ಇದು ಆತ್ಮಿಕವಾದ ಕಾರ್ಯವನ್ನು ತೋರಿಸಿಕೊಟ್ಟು ನಾನು ಮುಗಿಸ್ತೇನೆ. Jesus was never he never came to the Gentiles. ಆತನು ಅನ್ಯ ಜನರಿಗಾಗಿ ಬರಲಿಲ್ಲ. He came only for the Jews. ಆತನು ಯಹೂದ್ಯರಿಗೆ ಮಾತ್ರ ಬಂದಿದ್ದು. That's a known
fact from the scriptures. ಅದು ನಮಗೆ ವಾಕ್ಯದಿಂದ ಗೊತ್ತಿರುವ ಒಂದು ನಿಜವಾದ ಸಂಗತಿ. But how does this woman get her miracle? ಈ ಮಹಿಳೆಗೆ ಹೆಂಗೆ ಅದ್ಭುತವಾಯಿತು? Because the Bible says, according to that faith, your faith has gotten her miracle. ಇಲ್ಲಿ ಈ ವಾಕ್ಯ ಹೇಳ್ತದೆ ಆಕೆ ನಂಬಿಕೆ ಪ್ರಕಾರ ಇಲ್ಲಿ ಅದ್ಭುತ ನಡೀತು. So faith, ನಂಬಿಕೆ, ವಿಶ್ವಾಸ can transcend over any time and any dispensation. ಇಲ್ಲಿ ವಿಶ್ವಾಸ ಎಂಬುದು ಯಾವುದೇ ಮಿತಿಗಳಿಗಾಗಲಿ ಯಾವುದೇ ಕಾಲಘಟ್ಟದ ಮೇಲೆ ಹಾದು ಹೋಗಲು ಸಾಧ್ಯ. Faith does not have a time zone. ವಿಶ್ವಾಸಕ್ಕೆ ಸಮಯದ ಮಿತಿ ಇಲ್ಲ. What the doctors will say, you'll need 10 months to be healed, the Lord can heal you now. ಇಲ್ಲಿ ವೈದ್ಯರು ಹೇಳ್ತಾರೆ ನಿಮಗೆ ಗುಣವಾಗಲಿಕ್ಕೆ 10 ತಿಂಗಳು ಬೇಕು, ಆದರೆ ಯೇಸು ಕ್ರಿಸ್ತನ ನಿಮ್ಮ ವಿಶ್ವಾಸ ಈಗಲೇ ನಿಮ್ಮನ್ನು ಗುಣಪಡಿಸುತ್ತದೆ. You see, because the faith brings time close to you, there's no time when it comes to faith. ಇಲ್ಲಿ ವಿಶ್ವಾಸ ಎಂಬ ಮಾತನಾಡುವಾಗ ಇಲ್ಲಿ ಸಮಯದ ಮಿತಿನೇ ಇಲ್ಲ. So what did this lady do? ಈ ಸ್ತ್ರೀ ಏನ್ ಮಾಡ್ತಾ ಇದ್ದಾರೆ? Using the force of faith, ಇಲ್ಲಿ ವಿಶ್ವಾಸ ಎಂಬ ಶಕ್ತಿಯನ್ನು ಬಲಪಡಿಸಿಕೊಂಡು she was standing there in that particular time zone, ಆಕೆ ಒಂದು ಆ ಸಮಯದಲ್ಲಿ ಆತ ನಿಂತಿದ್ದಾಳೆ. and she was standing on the non-Jewish time zone. ಅಲ್ಲಿ ನಿಜವಾದ ಯಹೂದ್ಯರ ಕಾಲಘಟ್ಟದಲ್ಲಿ ಆಕೆ ಇದ್ದಾಳೆ. Because she was a Gentile, she could not access Jewish time. ಆ ಕಾಲಘಟ್ಟದಲ್ಲಿ ಅನ್ಯ ಜನರಿಗೆ ಯಹೂದ್ಯ ಕಾರ್ಯಗಳು ಲಭ್ಯವಿರಲಿಲ್ಲ. So what did she do? ಏನ್ ಮಾಡಲಿಕ್ಕೆ? She went by faith into Jewish time. ಇಲ್ಲಿ ವಿಶ್ವಾಸದಿಂದ ಯಹೂದ್ಯರ ಸಮಯದಲ್ಲಿ ಹೋಗ್ತಾ ಇದ್ದಾಳೆ. Received a miracle from the Jewish time. ವಿಶ್ವಾಸದ ಅದ್ಭುತಗಳನ್ನು ಯಹೂದ್ಯರ ಸಮಯದಿಂದ ತೆಗೆದುಕೊಳ್ತಾ ಇದ್ದಾಳೆ. Because only then Jesus could do a miracle there. ಆಗಲೇ ಆ ಯೇಸು ಕ್ರಿಸ್ತನ ಅದ್ಭುತ ಮಾಡಲು ಸಾಧ್ಯ. And she came back to Gentile time. ಮತ್ತೆ ಅನ್ಯ ಜನರಾಗಿ ಮಾರ್ಪಾಡಾಗುತ್ತಾ ಇದ್ದಾಳೆ. So faith, my brother, can transcend over any time zone. ಇಲ್ಲಿ ವಿಶ್ವಾಸ ಎಂಬುದು ಯಾವುದೇ ಸಮಯಗಳನ್ನ ಮೇಲೆ ಹಾದು ಹೋಗಲು ಸಾಧ್ಯ. Doesn't matter what your past has brought you. ನಿನ್ನ ಹಿಂದಿನ ಜೀವಿತ ಏನೇ ಆಗಿರಬಹುದು. The past technically should have destroyed you today. ಈ ನಿಮ್ಮ ಹಿಂದಿನ ಜೀವಿತ ನಿಮ್ಮನ್ನು ನಾಶಪಡಿಸಿರಬೇಕು ಇಂದು. The last things that we did in the business must have destroyed us today. ನಿಮ್ಮ ಉದ್ಯೋಗದಲ್ಲಿ ಮಾಡಿದ ಕೆಲಸಗಳು ಇವತ್ತು ನಿಮ್ಮನ್ನು ನಾಶಪಡಿಸಿರಬೇಕು. The life of my drugs and alcohol should have killed me today. ನನ್ನ ಅಭ್ಯಾಸಗಳು ಮನೆ ಧೂಮಪಾನಗಳು ನನ್ನ ಇವತ್ತು ಸಾಯಿಸಿರಬೇಕು. It's because we walk by faith and not by sight. ನಾವು ನೋಡಿ ನಂಬುವರಲ್ಲ, ನೋಡದೆ ನಂಬಿದ ಕಾರಣ We have connected to the Spirit, no time zone, got the blessings of God and come back right now. ನಾವು ಆತ್ಮದಲ್ಲಿ ಸಂಪರ್ಕ ಹೊಂದಿದ ಕಾರಣ ನಾವು ಸಮಯಕ್ಕೆ ಮಿತಿಯಿಲ್ಲದ ಆಶೀರ್ವಾದ ತೆಗೆದುಕೊಂಡು ನಮ್ಮ ಸಮಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. Nothing can do this except faith. ಇದು ವಿಶ್ವಾಸವನ್ನು ಹೊರತು ಯಾವುದು ಇಂತರ ಮಾಡಲು ಸಾಧ್ಯವೇ ಇಲ್ಲ. God has got great things for you. ನಿಮಗೋಸ್ಕರ ದೇವರು ದೊಡ್ಡ ಕಾರ್ಯಗಳನ್ನು The only way you can access that is by the Spirit of faith. ಇದನ್ನು ಹೇಗೆ ಪಡೆದುಕೊಳ್ಳೋದು? ಆತ್ಮನಿಂದ ಮಾತ್ರ ಸಾಧ್ಯ. I also pray that you'll be healed in the name of Jesus. ನಾನು ಪ್ರಾರ್ಥನೆ ಮಾಡ್ತೇನೆ, ಯೇಸುವಿನ ನಾಮದಲ್ಲಿ ಗುಣ ಹೊಂದಿರಿ. Sick in your body, place your hands on the area of your sickness. ಎಲ್ಲೆಲ್ಲಿ ನೋವಿದೆಯೋ, ಅನಾರೋಗ್ಯ ಇದೆ, ಆ ಭಾಗದ ಮೇಲೆ ನಿಮ್ಮ ಕೈ ಇಟ್ಕೊಳ್ಳಿ. The same word I sent for, the word of Christ, to heal you right now and dispel every pain and sickness. ಅದೇ ನಾನು ಮಾತನಾಡೋದು, ಅದೇ ಯೇಸುವಿನ ವಾಕ್ಯಗಳು ನಿಮ್ಮನ್ನು, ನಿಮ್ಮ ನೋವುಗಳನ್ನು, ನಿಮ್ಮ ಎಲ್ಲ ಕಾರ್ಯಗಳನ್ನು ಗುಣಪಡಿಸಲಿ. You will be healed. ನೀವು ಗುಣವಾಗ್ತೀರಾ. Speak the word of faith. ಯೇಸುವಿನ ವಾಕ್ಯವನ್ನು ದೇವರ ವಾಕ್ಯ ಮಾತಾಡಿ. I am healed. ನೀವು ಕಟ್ಟಳೆಯಾಗಿ ಹೇಳಿ, ನಾನು ಗುಣವಾಗಿದ್ದೇನೆ. I am well. ನಾನು ಚೆನ್ನಾಗಿದ್ದೇನೆ. It is well with my soul. ನನ್ನ ಆತ್ಮವು ಚೆನ್ನಾಗಿದೆ. I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. My family is blessed. ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ. My children are blessed. ನನ್ನ ಮಕ್ಕಳು ಆಶೀರ್ವದಿಸಲ್ಪಟ್ಟಿದ್ದಾರೆ. My household is blessed. ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ. My vehicle is blessed. ನನ್ನ ವಾಹನ ಆಶೀರ್ವದಿಸಲ್ಪಟ್ಟಿದೆ. My house is blessed. ನನ್ನ ಮನೆತನ ಆಶೀರ್ವದಿಸಲ್ಪಟ್ಟಿದೆ. Everything around me is blessed. ನನ್ನ ಸುತ್ತಲಿರುವ ಎಲ್ಲವೂ ಆಶೀರ್ವದಿಸಲ್ಪಟ್ಟಿದೆ. Because the blessing is upon my life. ಯಾಕಂದ್ರೆ ಆಶೀರ್ವಾದ ನನ್ನ ಜೀವಿತದಲ್ಲಿದೆ. Jesus died ಯೇಸು ಕ್ರಿಸ್ತನು ಸತ್ತನು that I can get the blessing of Abraham. ಯಾಕೆ ಗೊತ್ತಾ? ಅಬ್ರಹಾಮನ ಆಶೀರ್ವಾದ ನಾನು ಪಡೆದುಕೊಳ್ಳುವ ಹಾಗೆ. I am filled with the blessing. ನಾನು ಆಶೀರ್ವಾದದಿಂದ ತುಂಬಲ್ಪಟ್ಟವನು. No devil can stop my blessing. ಯಾವುದೇ ಸೈತಾನ್ ನನ್ನ ಆಶೀರ್ವಾದ ತಡೆಗಟ್ಟಲು ಸಾಧ್ಯವಿಲ್ಲ. I walk by faith. ಯಾಕಂದ್ರೆ ನಾನು ವಿಶ್ವಾಸದಲ್ಲಿ ನಡೆಯುವ ಮನುಷ್ಯ. I operate by faith. ನಾನು ವಿಶ್ವಾಸದಲ್ಲಿ ಕೆಲಸ ಮಾಡುವ ಮನುಷ್ಯ. Let that be your song. ನೀವು ಅದೇ ನಿಮ್ಮ ಹಾಡಾಗಲಿ. Let that be your theme. ಅದೇ ನಿಮ್ಮ ಕಾರ್ಯಗಳಾಗಲಿ. Stop talking negative. ಎಲ್ಲ ನಕಾರಾತ್ಮಕ ಕಾರ್ಯಗಳು ಮಾತಾಡಬೇಡಿ. Talk only the word of God. ದೇವರ ವಾಕ್ಯವನ್ನೇ ಮಾತನಾಡಿ. And I tell you, God will richly bless you. ನಾನು ಹೇಳ್ತೀನಿ, ದೇವರು ಅಧಿಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. Send us your testimonies if you have a testimony. ನೀವು ಸಾಕ್ಷಿಯಾಗಿ ಇದರಿಂದ ಸಾಕ್ಷಿ ಬಂದ್ರೆ ನಮಗೆ ಸಾಕ್ಷಿಯನ್ನು ಕಳಿಸ್ಕೊಡಿ. And also subscribe to our YouTube channel, Sandeep Daniel Ministries. ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ. This whole teaching will change your life. ನಿಮ್ಮ ಉಪದೇಶಗಳು ನಿಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. Send it to people, let their lives be changed. ಜನರಿಗೆ ಇದನ್ನ ಹಂಚಿ ಅವರಿಗೆ ತೋರಿಸ್ಕೊಡಿ, ಅದು ಬದಲಾಗಲಿ. That is my only desire. ಅದೇ ನನ್ನ ಒಂದೇ ಆಸೆ. And we say thank you very much for your time. ನಿಮ್ಮ ಸಮಯಕ್ಕೆ ಧನ್ಯವಾದ.